ಗಣಿನಾಡು ಬಳ್ಳಾರಿಯಲ್ಲಿ ರಕ್ತ ಸಿಕ್ತ ರಾಜಕೀಯ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಪಾಲಿಟಿಕ್ಸ್ ಶುರುವಾಗಿದೆ. ರಾತ್ರಿ ನಡೆದ ಗುಂಡಿನ ದಾಳಿಯ ಮತ್ತಷ್ಟು ದೃಶ್ಯ ಈಗ ಲಭ್ಯ ಆಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಈಗ ರಕ್ತ ಸಿಕ್ತ ರಾಜಕೀಯ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಪಾಲಿಟಿಕ್ಸ್ ನಡೀತಾ ಇದೆ. ರಾತ್ರಿ ನಡೆದಂತಹ ಗುಂಡಿನ ದಾಳಿಯ ಮತ್ತಷ್ಟು ದೃಶ್ಯಗಳು ಈಗ ನ್ಯೂಸ್ 18ಗೆ ಲಭ್ಯ ಆಗಿದೆ. ರೆಡ್ಡಿ ಮನೆಯತ್ತ ಗುಂಡು ಹಾರಿಸಿರೋ ಬಾಡಿಗಾರ್ಡ್ಸ್. ಜನಾರ್ದನ ರೆಡ್ಡಿ ಮನೆ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಲಾಗಿದೆ. ಸದ್ಯ ಅಂಗರಕ್ಷಕರಿಂದ ಗನ್ ಅನ್ನ ಕೂಡ ಅಧಿಕಾರಿಗಳು ಜಪ್ತಿ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾವುದೋ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಒಬ್ಬ ವ್ಯಕ್ತಿಯ ಹತ್ಯೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಇವತ್ತು ಆತನ ಅಂತ್ಯಕ್ರಿಯೆಯನ್ನ ಕೂಡ ನೆರವೇರಿಸಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಗಿದ್ರೆ ಇಲ್ಲಿ ಟಾರ್ಗೆಟ್ ಮಾಡಿದ್ದು ಯಾರನ್ನ, ಯಾವ ವಿಚಾರಕ್ಕಾಗಿ ಟಾರ್ಗೆಟ್ ಮಾಡಿದ್ದು, ಯಾವ ಕಡೆಯಿಂದ ಗುಂಡಿನ ಸದ್ದು ಮೊದಲಿಗೆ ಕೇಳಿ ಬಂತು, ರೆಡ್ಡಿ ಮನೆ ಮೇಲೆ ಗುರಿಯಾಗಿಸಿ ಫೈರಿಂಗ್ ಏನಾದರೂ ಮಾಡಿದ್ರ? ಬಳ್ಳಾರಿಯಲ್ಲಿ ಸದ್ಯಕ್ಕೆ ರಕ್ತ ಸಿಕ್ತ ರಾಜಕೀಯ ಶುರುವಾಗಿದೆ. ಜೊತೆಗೆ ನಿನ್ನೆ ರಾತ್ರಿ ನಡೆದಂತಹ ದೃಶ್ಯಗಳು ಕೂಡ ನ್ಯೂಸ್ 18ಗೆ ಲಭ್ಯ ಆಗಿದೆ. ಯಾವ ರೀತಿಯಾಗಿ ಒಂದು ಬ್ಯಾನರ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಒಬ್ಬ ವ್ಯಕ್ತಿಯ ಕೊಲೆಯಲ್ಲಿ ಈಗ ಅಂತ್ಯ ಆಗಿರುವಂಥದ್ದು. ಹಾಗಾಗಿ ನಿನ್ನೆ ರಾತ್ರಿ ಬಾಡಿಗಾರ್ಡ್ಸ್ ಹಾರಿಸಿದಂತಹ ಗುಂಡು ಜೊತೆಗೆ ಆ ಬಾಡಿಗಾರ್ಡ್ಸ್ ಗನ್ಗಳನ್ನ ಕೂಡ ಈಗ ಅಧಿಕಾರಿಗಳು ಜಪ್ತಿಯನ್ನ ಮಾಡಿದ್ದಾರೆ. ಜೊತೆಗೆ ತನಿಖೆಯನ್ನ ಕೂಡ ಮಾಡಿದ್ದಾರೆ. ಹೇಗೆ ಶುರುವಾಯಿತು ಈ ಗಲಾಟೆ, ಜೊತೆಗೆ ಯಾವ ಕಾರಣಕ್ಕೆ ಈ ಗಲಾಟೆ ಶುರುವಾಯಿತು, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಹಾಗೆ 4 ಜನರ ಮೇಲೆ ಕೂಡ ಈಗ FIR ದಾಖಲು ಮಾಡಲಾಗಿದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಬಾಡಿಗಾರ್ಡ್ಸ್ ಗುಂಡು ಹಾರಿಸ್ತಾ ಇದ್ದಾರೆ ಗಾಳಿಯಲ್ಲಿ ಅಂತ ಹೇಳಿ. ಪೊಲೀಸರು ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವುದಕ್ಕೆ ಅಲ್ಲಿ ಹರಸಾಹಸ ಪಟ್ಟರು ಕೂಡ ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲ. ಸದ್ಯಕ್ಕಂತೂ ಈಗ ಬಳ್ಳಾರಿ ಧಗಧಗನೆ ಹೊತ್ತಿ ಉರಿತಾ ಇದೆ. ಮತ್ತೊಂದು ಕಡೆ ಈಗ ಜನಾರ್ದನ ರೆಡ್ಡಿ ಅವರು ಕೂಡ ಒಂದು ಬುಲೆಟ್ ಅನ್ನ ಇಟ್ಕೊಂಡು ಯಾವ ರೀತಿಯಾಗಿ ನನ್ನನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದನ್ನ ಒಂದು ಕ್ಯಾಮ್ರಾ ಮುಂದೆ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಕಲ್ಲು ತೂರಾಟ, ಯಾರ್ಯಾರಿಗೆ ಕಲ್ಲು ಯಾರ್ಯಾರು ತೂರ್ತಾ ಇದ್ದಾರೆ ಅನ್ನುವಂಥದ್ದೇ ಅಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬೆರಳೆಣಿಕೆ ಅಷ್ಟೇ ಪೊಲೀಸರು ಇರೋದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಬಳ್ಳಾರಿ ಅಂತೂ ಧಗ ಅಂತ ಹೊತ್ತಿ ಉರಿತಾ ಇದೆ. 4 ಜನರ ಮೇಲೆ ಈಗ FIR ದಾಖಲಾಗಿರುವಂತದ್ದು. ಸದ್ಯಕ್ಕೆ ನಿನ್ನೆ ನಡೆದಂತಹ ಒಂದು ಘಟನೆ ಏನಿದೆ, ಯಾವ ಕಾರಣಕ್ಕೆ ನಡೀತು, ಯಾರನ್ನ ಟಾರ್ಗೆಟ್ ಮಾಡಲಾಗಿತ್ತು, ಯಾವ ಕಡೆಯಿಂದ ಗುಂಡಿನ ಸದ್ದು ಕೇಳಿ ಬಂತು, ಆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಚೈತ್ರ, ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆರಂಭವಾದ 2 ಗುಂಪುಗಳ ನಡುವೆ ಗಲಾಟೆ ಇಡೀ ಬಳ್ಳಾರಿಯ ರಾಜಕೀಯ ಸಂಘರ್ಷಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಅದರಲ್ಲಿ ಓರ್ವ ಅಮಾಯಕ ಕೂಡ ಬಲಿಯಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ಬಳ್ಳಾರಿಯ ಏನು ಹಾವಂಬಾವಿ ರಸ್ತೆಯಲ್ಲಿರ್ತಕ್ಕಂಥ ಜನಾರ್ದನ ರೆಡ್ಡಿ ನಿವಾಸದ ಎದುರುಗಡೆ ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ಕೂಡ ಆಗುತ್ತೆ. ಗಲಾಟೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ. 2 ಕಡೆಯಿಂದ ಕೂಡ ಕಲ್ಲು ತೂರಾಟ ಆಗತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಏನು ಗನ್ಮ್ಯಾನ್ಗಳು ಇರ್ತಾರೆ, ಅವರಿಂದ ಫೈರಿಂಗ್ ಕೂಡ ಆಗುತ್ತೆ. ಅಂದರೆ ಫೈರಿಂಗ್ ಆದ ನಂತರ ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಇರಲ್ಲ. 2 ಕಡೆ ಕಲ್ಲು ತೂರಾಟ ಆಗುತ್ತೆ. ಕೆಲವರಿಗೆ ಗಾಯಗಳು ಕೂಡ ಆಗುತ್ತೆ. ಅಲ್ಲಿ 4-5 ಜನರ ಪೊಲೀಸ್ ಸಿಬ್ಬಂದಿಗಳು ಕೂಡ ಕಲ್ಲು ತೂರಾಟದಿಂದ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಆಗುತ್ತೆ. ಅದಾದ ನಂತರ ಇಲ್ಲಿ ಪ್ರಮುಖವಾಗಿ ಆ ಸಂದರ್ಭದಲ್ಲಿ ರಾಜಶೇಖರ್ ಅಂತಕ್ಕಂಥ ಒಬ್ಬ ಕಾರ್ಯಕರ್ತ ಕೂಡ ಗುಂಡಿಗೆ ಒಂದು ಗುಂಡೇಟು ಕೂಡ ಬೀಳುತ್ತೆ. ಆ ಸಂದರ್ಭದಲ್ಲಿ ಆತ ಸಾವು ಬದುಕಿನ ನಡುವೆ ಹೋರಾಟ ಕೂಡ ನಡೆಸ್ತಾನೆ. ಆತನನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇಡೀ ಘಟನೆ ಯಾವಾಗ ಕಾರ್ಯಕರ್ತ ರಾಜಶೇಖರ್ ಯಾವಾಗ ಸಾವನ್ನಪ್ಪಿದನನ್ನ ಮಾಹಿತಿ ಸಿಗ್ತಾಯಂತೆ ಮತ್ತೆ ಸುದ್ದಿ ಕಾಡ್ಗಿಚ್ಚಿನಂತೆ ಕೂಡ ಹರಡುತ್ತೆ. 2 ಕಡೆಯಿಂದ ಕೂಡ, ಒಂದು ಕಡೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು, ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಮತ್ತೆ ಜಮಾಯಿಸ್ತಾರೆ. ಮತ್ತೆ ಜಮಾಯಿಸಿದ ಸಂದರ್ಭದಲ್ಲಿ ಕೂಡ 2 ಕಡೆ ಕಲ್ಲು ತೂರಾಟ ಕೂಡ ಆಗುತ್ತೆ. ಕಲ್ಲು ತೂರಾಟದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಪೊಲೀಸರು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೂಡ ಮುಂದಾಗುತ್ತಾರೆ. ಲಘು ಲಾಠಿ ಚಾರ್ಜ್ ಕೂಡ ಮಾಡ್ತಾರೆ. ಯಾಕೆಂತಂದರೆ ಇಡೀ ಕೆಲವರು ಮಹಡಿ ಮೇಲೆ ಕುಳಿತುಕೊಂಡು ಕೂಡ ಕಲ್ಲಿಸ್ತಾ ಇದ್ರು. ಯಾವ ದಿಕ್ಕಿನಿಂದ ಕೂಡ ಕಲ್ಲಿಸ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಿರಲಿಲ್ಲ. ಅಂಥ ಪರಿಸ್ಥಿತಿ ಕೂಡ ರಾತ್ರಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ತಡರಾತ್ರಿವರೆಗೂ ಕೂಡ ಶಾಸಕ ಭರತ್ ರೆಡ್ಡಿ ಅವರು ಜನಾರ್ದನ ರೆಡ್ಡಿ ನಿವಾಸದ ಎದುರುಗಡೆ ಕೂತು ಶಾಸಕ ಜನಾರ್ದನ ರೆಡ್ಡಿ ಅವರನ್ನು ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಬಿಗಿಪಟ್ಟನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಎರಡೂ ಕಡೆಯಿಂದ ಕೂಡ
ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ನಿನ್ನೆಯಿಂದ ಕೂಡ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳ ಫೈರಿಂಗ್ ಅಂದನೇ ರಾಜಶೇಖರ್ ಸಾವನ್ನಪ್ಪಿರ್ತಕ್ಕಂಥ ಆರೋಪ ಮಾಡಿದ್ರೆ, ಮತ್ತೊಂದು ಕಡೆ ನನ್ನನ್ನು ಕೂಡ ಕೊಲೆ ಯತ್ನ ಕೂಡ ನಡೆದಿರ್ತಕ್ಕಂಥದ್ದು, ನನ್ನ ಕಾರಿಗೆ ಬುಲೆಟ್ ಕೂಡ ಬಿದ್ದಿರ್ತಕ್ಕಂಥದ್ದು, ನನ್ನನ್ನು ಟಾರ್ಗೆಟ್ ಮಾಡಿ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನತಕ್ಕಂಥದ್ದು ಕೂಡ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಕ್ಕಂಥದ್ದು. ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಕೂಡ ಕೆಲವು ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾಳೆ ವಾಲ್ಮೀಕಿ ಪುತ್ಥಳಿಯ ಉದ್ಘಾಟನೆ ಅನಾವರಣ ಏನಿದೆ, ಇದು ಸಾಕಷ್ಟು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಮಾಡ್ತೇವೆ, ಇದನ್ನು ಸಹಿಸದ ಜನಾರ್ದನ್ ರೆಡ್ಡಿ ಅವರು ಈ ರೀತಿಯ ಒಂದು ಪೂರ್ವ ನಿಯೋಜಿತ ಕೃತ್ಯವನ್ನು ಕೂಡ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಮಾಡಿದರನ್ನ ಆರೋಪವನ್ನು ಕೂಡ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಎರಡು ಕಡೆ ಆರೋಪ ಪ್ರತ್ಯಾರೋಪಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಇದು ಪ್ರಕರಣ ಒಂದು ರೀತಿಯಲ್ಲಿ ರಾಜಕೀಯ ಒಂದು ಬಣ್ಣವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು, ರಾಜಕೀಯ ಸಂಘರ್ಷಕ್ಕೆ ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಈಗಾಗಲೇ 4 FIR ಕೂಡ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಕೂಡ ದಾಖಲಾಗಿರ್ತಕ್ಕಂಥದ್ದು. ಒಂದು ಸುಮೋಟ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಬಳ್ಳಾರಿ ನಗರ DSP ಕೊಟ್ಟಿರ್ತಕ್ಕಂಥ ದೂರನ ಮೇರೆಗೆ ಒಂದು ಸುಮೋಟ ಅಂದರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಕ್ಕಂಥದ್ದು, ಪೊಲೀಸರಿಗೆ ಕರ್ತವ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೂಡ ಹಲ್ಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸುಮೋಟ ಕೇಸು ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನ ಮುಖಂಡ ಆಗಿರ್ತಕ್ಕಂಥ ಚಾನಲ್ ಶೇಖರ್ ಅವರೊಂದು ಕೂಡ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಒಟ್ಟು 11 ಜನರ ಮೇಲೆ ಕೊಲೆ ಯತ್ನದ ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಮತ್ತೊಂದು ದೂರು ರಾಜಶೇಖರ್ ಏನು ಸಾವನ್ನಪ್ಪಿರ್ತಾನೆ ಅವರ ಸಹೋದರ ಈಶ್ವರ್ ರೆಡ್ಡಿ ಅವರು ಕೂಡ ಒಂದು ಕೊಲೆ ಕೇಸನ್ನು ಕೂಡ ಬ್ರೂಸ್ಪೇಟೆ ಠಾಣೆಯಲ್ಲಿ ಕೂಡ ಒಂದು ದಾಖಲು ಮಾಡಿರ್ತಕ್ಕಂಥದ್ದು. ಮತ್ತೊಂದು ತಾವೇನಾದ್ರೂ ಈಗ ಜನಾರ್ದನ ರೆಡ್ಡಿ ಅವರ ಮನೆ ನಿವಾಸದ ಬಳಿ ಏನಾದ್ರೂ ಇತ್ತು ಅಂತಂದ್ರೆ ಸೊ ಪ್ಯಾನ್ ಮಾಡಿ ತೋರಿಸೋದಕ್ಕಾಗತ್ತಾ? ಅಲ್ಲಿ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿದ್ರು, ಎಲ್ಲೆಲ್ಲಿ ಗುಂಡುಗಳನ್ನ ಹಾರಿಸುವಂತಹ ಪ್ರಯತ್ನಗಳಾಗಿತ್ತು ಅನ್ನುವಂಥದ್ದನ್ನ ಪ್ಯಾನ್ ಮಾಡಿ ತೋರಿಸಬಹುದಾ? ಖಂಡಿತ ಚೈತ್ರ, ನಾನೀಗ ಜನಾರ್ದನ್ ರೆಡ್ಡಿಯ ನಿವಾಸದಲ್ಲಿ ಮುಂದಗಡೆ ಇರ್ತಕ್ಕಂಥದ್ದು. ಇದೇ ಗ್ಲಾಸ್ ಹೌಸ್ ಏನಿದೆ, ಗ್ಲಾಸ್ ಹೌಸಿಗೆ ಕೂಡ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ಬುಲೆಟ್ ಒಂದು ಫೈರಿಂಗ್ ಕೂಡ ಈ ಕಡೆ ಫೈರಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಒಂದು ಗ್ಲಾಸ್ ಕೂಡ ಹೊಡೆದಿರ್ತಕ್ಕಂಥದ್ದು, ಜೊತೆಗೆ ಕಲ್ಲು ತೂರಾಟ ಕೂಡ ಇದರಲ್ಲಿ ಆಗಿರ್ತಕ್ಕಂಥದ್ದು. ಕಲ್ಲು ದೊಣ್ಣೆಗಳು ಕೂಡ ಒಳಗಡೆ ಬಿದ್ದಿರ್ತಕ್ಕಂಥದ್ದು ನೋಡ್ಬೋದು. ಗ್ಲಾಸ್ಗಳು ಕೂಡ ಅಲ್ಲಲ್ಲಿ ಪುಡಿ ಆಗಿರ್ತಕ್ಕಂಥದ್ದು ಕೂಡ ಕಾಣ್ಬೋದಾಗಿದೆ. ಅದರ ಜೊತೆಗೆ ಇದೇ ಎಡಭಾಗದಲ್ಲಿ ರಸ್ತೆ ಏನಿದೆ, ಎಡಭಾಗದ ರಸ್ತೆಯಿಂದ ಕೂಡ ಸಾಕಷ್ಟು ಕಲ್ಲು ತೂರಾಟಗಳು ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇದೇ ರಸ್ತೆಯಲ್ಲಿ ಒಂದು ಗಲಾಟೆ ಕೂಡ ಆರಂಭ ಆದಂಥ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಕೂಡ ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟ ಆದಂಥ ಒಂದು ಕಡೆ ಕಲ್ಲು ತೂರಾಟ, ಮತ್ತೊಂದು ಕಡೆ ಕೈಯಲ್ಲಿ ದೊಣ್ಣೆ ಹಿಡಿದು ಕೂಡ ಎರಡೂ ಬದಿಯ ಒಂದು ಬೆಂಬಲಿಗರು ಕೂಡ ಹಿಡಿದು ನಿಂತಿರ್ತಕ್ಕಂಥದ್ದು ದೃಶ್ಯಗಳನ್ನು ಕೂಡ ಇಲ್ಲಿ ನಿನ್ನೆ ರಾತ್ರಿ ಕೂಡ ಕಂಡು ಬಂದಿರತಕ್ಕಂಥದ್ದು. ಇವತ್ತು ಈಗಾಗಲೇ ಆ ಒಂದು ಏನು ಗುಂಡೇಟು ಅಂದರೆ ರಾಜಶೇಖರ್ಗೆ ಗುಂಡೇಟು ತಗಲಿರ್ತಕ್ಕಂಥ ಸ್ಥಳದಲ್ಲಿ ಈಗಾಗಲೇ ಬೆಳಿಗ್ಗೆಯಿಂದ ಕೂಡ FSL ತಂಡ ಕೂಡ ಈಗ ಸಾಕಷ್ಟು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು, ಮಹಾಜರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೆಲವು ಬುಲೆಟ್ಗಳು ಏನೇನು ಸಿಕ್ಕಿರ್ತಕ್ಕಂಥ ಬುಲೆಟ್ಗಳನ್ನು ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಕೂಡ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಾಟು ಮಾಡಿರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಘಟನೆ ಆದ ನಂತರ ಈ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಮನೆ ಸುತ್ತಮುತ್ತ ಕೂಡ ಮತ್ತು ಬಳ್ಳಾರಿಯ ನಗರದ ಕೆಲವು ಕಡೆ 144 ಸೆಕ್ಷನ್ ಕೂಡ ಜಾರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ನಾಳೆ ಕೂಡ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಇಡೀ ಪೊಲೀಸ್ ಇಲಾಖೆ ಬಳ್ಳಾರಿ ನಗರದಲ್ಲೇ ಮೊಕ್ಕ ಮೂಡಿರ್ತಕ್ಕಂಥದ್ದು. ಬಳ್ಳಾರಿಯ IGP ಆಗಿರ್ತಕ್ಕಂಥ ವರ್ತಿಕಾ ಕಟಿಯಾರ್ ಜೊತೆಗೆ ದಾವಣಗೆರೆಗೆ IGP ಆಗಿರ್ತಕ್ಕಂಥ ರವಿಕಾಂತ್ ಗೌಡ ಸೇರಿದಂತೆ 4 SPಗಳು, 2 IGPಗಳು ಜೊತೆಗೆ 4 ಜಿಲ್ಲೆಯ ಪೊಲೀಸರು ಕೂಡ ನಿನ್ನೆಯಿಂದ ಕೂಡ ಇಲ್ಲೇ ಮೊಕ್ಕ ಮೂಡಿರ್ತಕ್ಕಂಥದ್ದು. ಬಳ್ಳಾರಿಯ ನಗರದ ಪ್ರಮುಖ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ಪೊಲೀಸು ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಸಾವಿಗೀಡಾದಂಥ ರಾಜಶೇಖರ್ ಮನೆ ಸುತ್ತಮುತ್ತ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ರಾಜಶೇಖರ್ ಅವರ ಅಂತ್ಯಕ್ರಿಯೆಯನ್ನು ಕೂಡ ಒಂದು ಚಿತಾಗಾರದಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಅದಕ್ಕೆ ಶಾಸಕ ಭರತ್ ರೆಡ್ಡಿ ಜೊತೆಗೆ ಶಾಸಕ ಗಣೇಶ್ ಅವರು ಕೂಡ ಅದಕ್ಕೆ ಒಂದು ಅಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಅಂದರೆ ಈಗ ಮತ್ತೊಂದು ಕಡೆ BJP ಕೂಡ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಾವು ದೂರು ಕೊಟ್ಟರು ಕೂಡ ದೂರನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋ ಆರೋಪ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಸಾಕಷ್ಟು ನಾಯಕರು ಕೂಡ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಇನ್ನು 5 ಗಂಟೆ ಸುಮಾರಿಗೆ BJPಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಕೂಡ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಕೂಡ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಖುದ್ದು ವಿಜಯೇಂದ್ರ ಅವರೇ ಬ್ರೂಸ್ಪೇಟೆ ಠಾಣೆಗೆ ಹೋಗಿ ದೂರನ್ನು ಕೂಡ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ನಿಟ್ಟಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತೆರಳಬಾರದು ನಿಟ್ಟಲ್ಲಿ ಕೂಡ ಪೊಲೀಸರು ಈ ಒಂದು ಏನು ಬಳ್ಳಾರಿ ನಗರ ಒಂದು ರೀತಿಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಬೂದಿ ಮುಚ್ಚದ ಕೆಂಡದ
ಆಗದಂತೆ ಏನಾಗಿದೆ ಅದನ್ನು ಹತೋಟಿಗೆ ತರಲಿಕ್ಕೆ ಕೂಡ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇದು ಎರಡೂ ಕಡೆಯಿಂದ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ರಾಜಶೇಖರ್ ಅವರ ಸಾವಿಗೆ ಯಾರು ಕಾರಣ ಅನ್ನೋದು ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎರಡು ಕಡೆಯಿಂದ ಆರೋಪ, ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಭರತ್ ರೆಡ್ಡಿ ಅವರ ಮೇಲೆ ಆರೋಪ ಮಾಡಿದರೆ, ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು, ಪೊಲೀಸ್ ಅವರು ಮಾಡಿರ್ತಕ್ಕಂಥ ಫೈರಿಂಗ್ನಿಂದ ಗುಂಡು ರಾಜಶೇಖರ್ ಅವರಿಗೆ ತಗಲಿಲ್ಲ, ಆದರೆ ಖಾಸಗಿ ಅವರ ಒಂದು ಫೈರಿಂಗಿಂದ ಸಾವನ್ನಪ್ಪಿದ ನನ್ನ ಮಾಹಿತಿ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಖಾಸಗಿ ವ್ಯಕ್ತಿಗಳಂದರೆ ಯಾರು, ಒಂದು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಅಥವಾ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರಿಂದ ಈ ಒಂದು ಘಟನೆ ಆಗಿದೆ ಅನ್ನೋದು ಕೂಡ ಪೊಲೀಸರಿಂದ ತನಿಖೆ ಗೊತ್ತಾಗಬೇಕಾಗಿದೆ. ಆ ಒಂದು ತನಿಖೆಯ ಮೂಲಕ ಅಂದರೆ ಈ ನಿಜವಾದ ಬುಲೆಟ್ ತಗಲಿದ್ದು ಯಾರ್ದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಇಡೀ ಪ್ರಕರಣ ಒಂದು ರೀತಿಯ ರಾಜಕೀಯ ಬಣ್ಣ ಪಡೆದುಕೊಳ್ತಾ ಇದೆ. ಇಡೀ ರಾಜ್ಯದಲ್ಲಿ ಬಳ್ಳಾರಿ ಮತ್ತೆ ಸದ್ದು ಮಾಡ್ತಾ ಇದೆ. ಯಾಕೆಂತಂದರೆ ಬೇರೆ ಬೇರೆ ವಿಚಾರಕ್ಕೆ ಹಿಂದೆ ಬಳ್ಳಾರಿ ಸಾಕಷ್ಟು ಒಂದು ಕುಖ್ಯಾತಿಯನ್ನು ಕೂಡ ಪಡೆದಿರ್ತಕ್ಕಂಥ ಜಿಲ್ಲೆಯಲ್ಲಿ ಈಗ ರಾಜಕೀಯ ಸಂಘರ್ಷದ ಮೂಲಕ ಮತ್ತೆ ಸದ್ದು ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ರೀತಿಯ ಭಯದ ವಾತಾವರಣ ಕೂಡ ಸೃಷ್ಟಿಯಾಗ್ತಕ್ಕಂಥ ವಾತಾವರಣಗಳು ಕೂಡ ನಿರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದನ್ನು ಹತೋಟಿ ತರಲಿಕ್ಕೆ ಪೊಲೀಸ್ ಇಲಾಖೆ ನಿನ್ನೆ ರಾತ್ರಿಯಿಂದ ಕೂಡ ಬಳ್ಳಾರಿ ನಗರದ ಪ್ರಮುಖ ರಸ್ತೆಗಳಲ್ಲೆಲ್ಲೂ ಕೂಡ ಒಂದು ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮತ್ತೆ ಯಾವ ರೀತಿ ಅಂದರೆ ಕ್ಷಣಕ್ಕೆ ಕೂಡ ರಾಜಕೀಯ ತಿರುವನ್ನು ಕೂಡ ಈ ಪ್ರಕರಣ ಪಡೆದುಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗ BJP-ಯವರ ದೂರನ್ನು ತೆಗೆದುಕೊಳ್ಳದಿದ್ದರೆ BJP ಮುಂದಿನ ಹೋರಾಟ ಯಾವ ರೀತಿ ಇದೆ ಅಂತ ಅನ್ನೋದು ಸಂಬಂಧಪಟ್ಟಂಗೆ ಕೂಡ BJP ನಾಯಕರು ಕೂಡ ಇಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.